ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಗರದಲ್ಲಿ ಸುಮಾರು 18 ರಿಂದ 20 ವರ್ಷಗಳ ಹಿಂದೆ ಗ್ಲೋಬಲ್ ಎಜುಕೇಶನ್ ಸೊಸೈಟಿ ಅಡಿಯಲ್ಲಿ ಪ್ರಿಯದರ್ಶಿನಿ ಶಾಲೆ ಅಂತೇಳಿ ಒಂದು ಪ್ರಾರಂಭವನ್ನು ಮಾಡಿದ್ವಿ. ಅದು ಈಗ ಈ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಪ್ರೌಢಶಾಲೆ ಮತ್ತು ಶಾಲೆ ಹೊರಹೊಮ್ಮಿದೆ. 100ಕ್ಕೆ 100 ಫಲಿತಾಂಶವನ್ನ ಕೊಡುವ ಜೊತೆಯಲ್ಲಿ ಕಳೆದ 12 ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ 2ನೇ ರ್ಯಾಂಕ್ ಅನ್ನ SSLCಯಲ್ಲಿ ಪಡಿತಾ ಈ ಬಾರಿ ಕಳೆದ ಬಾರಿ 2 ವರ್ಷಗಳಿಂದ ಕಳೆದ ಬಾರಿ ಮತ್ತು ಈ ವರ್ಷ ಜಿಲ್ಲೆಯಲ್ಲಿ ಕೊಡುವಂತ ಅತ್ಯುತ್ತಮ ಶಾಲೆ ಅಂತೇಳಿ ಶಿಕ್ಷಣ ಇಲಾಖೆ ನಮ್ಮ ಪ್ರಿಯದರ್ಶಿನಿ ಶಾಲೆಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರ. ನಾವು ಒಂದು ಒಳ್ಳೆಯ ವಿಜ್ಞಾನ PU ಕಾಲೇಜ್ ಪ್ರಾರಂಭ ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಆರ್ಯ ವಿಜ್ಞಾನ PU ಕಾಲೇಜ್ ಅಂತೇಳಿ ಒಂದು ಪ್ರಾರಂಭವನ್ನ ಈ ವರ್ಷದಿಂದ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಅದಕ್ಕೆ ವಿನೂತನವಾಗಿ ಕಟ್ಟಡ ಇರಬೇಕು, ಲ್ಯಾಬ್ ಇರಬೇಕು, ಕ್ಲಾಸ್ ರೂಮ್ ಕೂಡ ಒಳ್ಳೆಯ ವಾತಾವರಣದಲ್ಲಿ ಇರಬೇಕು ಅಂತ ಹೇಳಿ ನಾವು ಈ LBS ನಗರದಲ್ಲಿ ಆರ್ಯ ವಿಜ್ಞಾನ PU ಕಾಲೇಜ್ ಅಂತೇಳಿ ಈ ವರ್ಷದಿಂದ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ 9 ಕ್ಲಾಸ್ ರೂಮ್ ಇದೆ, 3 ಲ್ಯಾಬ್ ಇದೆ, ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್, ಬಯಾಲಜಿ ಲ್ಯಾಬ್, ಕಂಪ್ಯೂಟರ್, ಈ ತರ 4 ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದು. ವಿಶಾಲವಾಗಿರ್ತಕ್ಕಂಥ ಹೈಟೆಕ್ ಫೆಸಿಲಿಟಿ ಇರ್ತಕ್ಕಂಥ ಕ್ಲಾಸ್ ರೂಮ್ಸು. ಶೌಚಾಲಯ ಅಂತೂ ತುಂಬಾ ಹೈಜೆನಿಕ್ ಆಗಿರ್ಬೇಕು ಅಂತ ಹೇಳಿ ಆ ರೀತಿಯಲ್ಲೇ ಮಾಡಿರ್ತಕ್ಕಂಥದ್ದು. ಬಾಯ್ಸ್ ಅಂಡ್ ಗರ್ಲ್ಸ್ ಸಪರೇಟ್ ಆಗಿ ಮತ್ತು ಹಾಸ್ಟೆಲ್ ಸೌಲಭ್ಯಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಹಾಸ್ಟೆಲ್ ಅಂದ್ರೆ ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಳಿಗೆ ಬೇರೆ ಹಾಸ್ಟೆಲ್ ಕೂಡ ವಸತಿ ಸೌಲಭ್ಯನೂ ಕೂಡ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಈ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಸಮಿತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ಸಂಪ್ರದಾಯ ಪ್ರಕಾರ ಹೆಚ್ಚು ಜನರು ಶೃಂಗೇರಿಗೆ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡೋದಕ್ಕೆ ಹೋಗ್ತಾರೆ. ಅದೊಂಥರ ಒಲವು, ಜನರಿಗೆ ಒಂದು ನಂಬಿಕೆ. ಇಲ್ಲಿ ಹೋದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡೀತಾರೆ, ಅಕ್ಷರ ಒಂದು ಕಲಿತಾರೆ ಅಂತ ಹೇಳಿ ಒಂದು ನಂಬಿಕೆ ಇರ್ತಕ್ಕಂಥದ್ದು. ಅದರಿಂದಲೇ ಪ್ರತಿ ವರ್ಷ ರಾಜ್ಯದಿಂದ ಮತ್ತು ಆಂಧ್ರ, ತಮಿಳುನಾಡಿನಿಂದಲೂ ಕೂಡ ಶೃಂಗೇರಿಗೆ ತಮ್ಮ ಮಕ್ಕಳ ಪ್ರಥಮ ಅಕ್ಷರಾಭ್ಯಾಸವನ್ನ ಮಾಡೋದಕ್ಕೆ ಅಲ್ಲಿ ಕರ್ಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಆರ್ಯ PU ಕಾಲೇಜಿನಲ್ಲಿ ಸೇರುವಂತ ಮಕ್ಕಳ ಈ ದೇಶದ ಸತ್ಪ್ರಜೆಗಳಾಗಬೇಕು, ದೇಶಕ್ಕೆ ಆಸ್ತಿ ಆಗ್ಬೇಕು ಅಂತ ಹೇಳಿ ಅವ್ರಿಗೂ ಒಂದು ಒಳ್ಳೆಯ ಆಶೀರ್ವಾದ ಬೇಕು ಅಂತ ಹೇಳಿ ನಾವು ಶೃಂಗೇರಿ ಜಗದ್ಗುರುಗಳನ್ನ ಪ್ರಾರ್ಥನೆ ಮಾಡಿದ್ವಿ. ನೀವು ಬಂದು ನಮ್ಮ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರು ಒಪ್ಪಿ ಆಶೀರ್ವಾದವನ್ನು ಮಾಡಿದ್ದಾರೆ. 26ನೇ ತಾರೀಕು ಬೆಳಿಗ್ಗೆ 9ವರೆಗೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಸಮಯಾವಕಾಶ ಕೊಟ್ಟಿದ್ದಾರೆ. ಶಂಕರ ಮಠದಿಂದ ನೇರವಾಗಿ ನಮ್ಮ ಕಾಲೇಜಿಗೆ ಬಂದು ಈ ಕಾಲೇಜನ್ನ ಉದ್ಘಾಟನೆಯನ್ನ ಮಾಡುವಂತ ಇದು ಒಂದು ಅವಕಾಶ ಇರ್ತದೆ. ಅವರು ಬಂದಂತ ಸಂದರ್ಭದಲ್ಲಿ ಉಷಾ ನರ್ಸಿಂಗ್ ಹೋಮ್ ಇಂದ ಏನು ಫ್ಲೈಓವರ್ ಇದೆ ಅಲ್ಲಿಂದನೂ ಕೂಡ ತಳ್ಳಿತೋಡುಗಳಿಂದ ಅವರನ್ನ ಸ್ವಾಗತ ಮಾಡುವಂತ ಕಾಮನ ಬಿಲ್ಲುಗಳು ಮತ್ತು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಅವರನ್ನ ಪೂರ್ಣ ಕುಂಭದೊಂದಿಗೆ ಮತ್ತು ಮಂಗಳವಾದ್ಯದೊಂದಿಗೆ ಈ ಒಂದು ನೂತನ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿ ಪೂಜ್ಯರಿಂದ ಇರ್ತಾರೆ. ಮತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಚನ್ನಬಸಪ್ಪನವರು ಕೂಡ ಇರ್ತಾರೆ. ಮತ್ತು ಅದೇ ರೀತಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಇದರಲ್ಲಿ ಈ ಒಂದು ಆರ್ಯ PU ಕಾಲೇಜಿನ ಬಹಳ ಸಂತೋಷದಿಂದ ನಮ್ಮ ಜಗದ್ಗುರು ಶೃಂಗೇರಿ ಜಗದ್ಗುರು ವಿಧುಶೇಖರ ಭಾರತಿಯವರ ಅಮೃತದಾಸ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಹೆಜ್ಜೆ.